ಆ್ಯಂಡ್ ಅಫ್ಕೋರ್ಸ್ ನನ್ನ ಮತ್ತೊಂದು ಫಿಲ್ಮ್ ಟೈಟ್ಲು. ಆ್ಯಂಡ್ ಎಲ್ಲದಕ್ಕಿಂತ ತುಂಬ ಖುಷಿ ಕೊಡೋದು ಅಂದರೆ ನಮ್ಮ ಅಭಿಮಾನಿಗಳು ಸಿಕ್ಕಿದಾಗ, ಅವ್ರ ಜೊತೆ ಇದ್ದಾಗ, ಅವ್ರ ಜೊತೆ ಕಾಲ ಕಳೆದಾಗ ಈ ಥರ, ದಟ್ ಮೀನ್ಸ್ ಅ ಲಾಟ್. ದಟ್ಸ್ ವೆರಿ ಸ್ಪೆಷಲ್ ಅಮ್ಮ ನಮಗೆ. 4 ವರ್ಷದ ನಂತರ ಅಭಿಮಾನಿಗಳ ಜೊತೆ ಸೇರ್ತಾ ಇದ್ದೀರಾ. ಸೊ ಅಭಿಮಾನಿಗಳ ವಿಶ್ ಆಗಿರ್ಬೋದು, ಒಂದಿಷ್ಟು ಮಾತುಕತೆಗೆ ಇಳಿದಾಗ ನಿಮಗೆ ಕೊಟ್ಟಂಥ ಫೀಲ್ ಏನು ಅಂತ? ಒಂಥರ ಡಿಫ್ರೆಂಟ್ ಎನರ್ಜಿ ಅದು. ಎಷ್ಟೇ ನೋವಿರಲಿ, ಎಷ್ಟೇ ಬೇಜಾರಿರಲಿ, ಏನೇ ವಿಷಯಗಳಿರಲಿ ತಲೆಯಲ್ಲಿ, ಇವ್ರುಗಳನ್ನೆಲ್ಲ ನೋಡಿದಾಗ ಒಂಥರ ಈ ಸುನಾಮಿ ಒಡ್ಕೊಂಡು ಹೋಗಲ್ವಾ ಎಲ್ಲದನ್ನು, ಹಾಗೆ ನೋವೆಲ್ಲ ಒಡ್ಕೊಂಡು ಹೋಗ್ಬಿಡುತ್ತೆ ಇದನ್ನೆಲ್ಲ ಈ ಪ್ರೀತಿ ನೋಡಿದಾಗ. ಸೊ ದ್ಯಾಟ್ ಇಸ್ ಹೌ ಸ್ಪೆಷಲ್ ದ್ಯಾಟ್ ಟು ಮೀ. ಆ್ಯಂಡ್ ತುಂಬ ದೇ ಗಿವ್ ಅಸ್ ವೆರಿ ಸ್ಪೆಷಲ್ ಫೀಲಿಂಗ್ ಅಮ್ಮ. ದಟ್ಸ್ ವೆರಿ ಸ್ಪೆಷಲ್. ಒಂದು ಕಡೆ ಅಭಿಮಾನಿಗಳ ಜೊತೆಗೆ ಸಂತಸದ ದಿನ ಇವತ್ತು, ಆದರೆ ಒಂದು ಕಡೆ ಅತ್ತಿಗೆ ಇಲ್ಲ ಅನ್ನುವಂಥ ನೋವು. ಸೊ ಈ ಟೈಮಲ್ಲಿ ಅತ್ತಿಗೆ ಇರ್ತಿದ್ರೆ ಯಾವ ಥರ ವಿಶ್ ಮಾಡ್ತಾ ಇದ್ರು ನಿಮಗೆ? ಈಗ ಮಕ್ಕಳು ಯಾವ ಥರ ವಿಶ್ ಮಾಡಿದ್ರು ಸ್ಪಂದನ ಅವರ? ಮಕ್ಕಳು ಬಂದಿದ್ದಾರೆ, ಮಕ್ಕಳೆಲ್ಲ ಇಲ್ಲೇ ಬಂದಿದ್ದಾರೆ. ಆ್ಯಂಡ್ ಏನಂದರೆ ಈ ವರ್ಷ ಆ ಒಂದು ಕಾರಣಕ್ಕೆ ಇದು ಮಾಡಬಾರ್ದಾಗಿತ್ತು ಅಂತ ನನಗೂ ಬಹಳ ಮನಸ್ಸಲ್ಲಿತ್ತು. ಬಟ್ ಅಭಿಮಾನಿಗಳು ಫ್ಯಾನ್ಸ್ಗೆ ಹೇಳೋಕ್ಕಾಗಲ್ಲ ಕಣಮ್ಮ. ಅವ್ರು ಏನು ಹೇಳ್ತಾರೋ ನಾವು ಕೇಳಬೇಕಾದ್ರೆ 4 ವರ್ಷದಿಂದ ಮಾಡಿರಲಿಲ್ವಲ್ಲ, ಅದೊಂದು ಪ್ರೆಷರ್ ಇತ್ತು. ಆ್ಯಂಡ್ ಅದಕ್ಕೆ ಇದ್ದಾಗ ವೆರಿ ಸಿಂಪಲ್, ಸಿಕ್ಕಿದಾಗ ವಿಶ್ ಮಾಡೋರು. ಆ್ಯಂಡ್ ಜಾಸ್ತಿ ಬೇರೆ ಥರ ಏನು ಪಾಟಿ ಗೀಟಿ ಪ್ರತಿ ವರ್ಷ ಆ ಥರ ಅಲ್ಲ. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ನನ್ನ ಮೇಲೆ ಒಂದು ಹೆಮ್ಮೆ ಇತ್ತು, ಒಂದು ಪ್ರೀತಿ ಇತ್ತು. ತುಂಬ ಇಷ್ಟಪಡೋರು, ನಾನು ತುಂಬ ಇಷ್ಟಪಡುವೆ. ಲಾಸ್ಟಲ್ಲಿ ಸಿಕ್ಕಿದಾಗ ನಾನೇ ರೇಗ್ಸು, ಏನತ್ತಿಗೆ ತುಂಬ ಸಣ್ಣ ಆಗ್ಬಿಟ್ಟಿದ್ರೆ, ತುಂಬ ಚೆನ್ನಾಗಿ ಕಾಣಿಸಿದ್ದೀರ ಅಂತೆಲ್ಲ ಅಂದಿದ್ದೆ. ತುಂಬ ನಾಚ್ಕೊಂಡಿದ್ರು. ನನಗಿನ್ನೂ ಆ ನಾಚ್ಕೊಂಡಿರೋ ಮುಖ ನನಗಿನ್ನೂ ಜ್ಞಾಪಕ ಇದೆ. ಅದಾದಮೇಲೆ ಮತ್ತೆ ಸಿಗ್ಲಲ್ಲ ಅವ್ರು ನನಗೆ. ಇಟ್ ವಾಸ್ ವೆರಿ ಶಾಕ. ಸೊ ಆ ಥರ. ಏನು ಗಿಫ್ಟ್ ಕೊಟ್ಟಿದ್ರು ಸರ್ ಲಾಸ್ಟ್ ಇಯರ್? ಇಲ್ಲ, ದೇರ್ ಇಸ್ ನೋ ಗಿಫ್ಟ್. ಐ ಡೋಂಟ್ ಬಿಲೀವ್ ಇನ್ ಗಿಫ್ಟ್ಸ್. ನಾನು ಗಿಫ್ಟ್ಸ್ನ ಅಕ್ಸೆಪ್ಟು ಮಾಡಲ್ಲ. ಸೊ ನನಗೆ ಅದೆಲ್ಲ ಅರ್ಥನೂ ಆಗಲ್ಲ. ನಗ್ನಗ್ತಾ ಮಾತಾಡೋದೇ ಗಿಫ್ಟ್ ಅಲ್ವ ನಮ್ಮ. ಸೊ ಗಿಫ್ಟ್ ಇಸ್ ನಾಟ್ ಸಮಥಿಂಗ್ ಮೆಟೀರಿಯಲಿಸ್ಟಿಕ್ಕೇ ಆಗಬೇಕಂತ ಏನಿಲ್ವಲ್ಲ. ನೆನಪಲ್ಲಿ ಉಳಿಯೋದು 2 ಒಳ್ಳೆ ಮಾತು. ಸೊ ಅದೆಲ್ಲ ಉಳಿದಿದೆ, ಅದೆಲ್ಲ ಜೊತೆಗಿದೆ.